ರಾಯಚೂರು ಜಿಲ್ಲೆಯಿಂದ 1998ರಲ್ಲಿ ವಿಭಜನೆಗೊಂಡು ನಿರ್ಮಾಣವಾದ ಜಿಲ್ಲೆ ಕೊಪ್ಪಳ. ವಿಭಜನೆಯ ಉದ್ದೇಶ ಅಭಿವೃದ್ಧಿಯಲ್ಲಿ ಹಿನ್ನಡೆಯಂತಿದ್ರೂ ಕೂಡ ಬೇರೆಯಾದ ಈ ಜಿಲ್ಲೆ ಇಂದಿಗೂ ಕೂಡ ಅಭಿವೃದ್ಧಿಯ ಒಂದು ಮಜಲನ್ನು ಕೂಡ ಏರಿಲ್ಲ. ಕೊಪ್ಪಳ ಜಿಲ್ಲೆ ಕರ್ನಾಟಕದ ಕೃಷಿಯಲ್ಲಿ ಭತ್ತ, ಜೋಳ, ಎಣ್ಣೆಕಾಳುಗಳು ಹತ್ತಿಯಲ್ಲಿ ಬೆಳೆಯುವ ಪ್ರಮುಖ ಜಿಲ್ಲೆ. ಇಲ್ಲಿನ ನೀರಾವರಿ ಮತ್ತು ಹನಿ ನೀರಾವರಿ ಪದ್ಧತಿ ದೇಶಕ್ಕೆ ಮಾದರಿ ಅಂತ ಹೇಳಬಹುದು. ಆದ್ರೆ ಕೃಷಿಕರ ಆದಾಯ ಇನ್ನೂ ಕೂಡ ಏರಿಕೆಯಾಗಿಲ್ಲ. ಹಾಗಾಗಿ ಕೊಪ್ಪಳ ಜಿಲ್ಲೆಯ ಕೃಷಿಯಲ್ಲಿ ಅಭಿವೃದ್ಧಿ ಕಂಡರೂ ಕೂಡ ಪ್ರೋತ್ಸಾಹ ಯಾವುದೇ ಸರ್ಕಾರಗಳಿಂದ ಸಿಗ್ತಾ ಇಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ ಉತ್ತಮ ದರ್ಜೆಯ ಶಿಕ್ಷಣ ಸಂಸ್ಥೆಗಳ ಅವಶ್ಯಕತೆ ಇದೆ. ಕರ್ನಾಟಕದ ಶಿಕ್ಷಣ ಎಲ್ಲೆಲ್ಲಿ ಉತ್ತಮವಾಗಿದೆಯೋ ಅಲ್ಲೆಲ್ಲ ಅಭಿವೃದ್ಧಿ ಕೂಡ ಕಂಡಿದೆ. ಹಾಗಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಇದ್ಯಾಕಿಲ್ಲ ಅನ್ನೋ ಪ್ರಶ್ನೆ ಮೂಡುತ್ತೆ. ಕೊಪ್ಪಳ ಜಿಲ್ಲೆಯಲ್ಲಿ ಅನೇಕ ಹಸ್ತಕಲೆಗೆ ಹೆಸರುವಾಸಿಯಾಗಿದೆ. ಇತ್ತೀಚೆಗೆ ಪದ್ಮಶ್ರೀ ಪಡೆದ ತೊಗಲುಗೊಂಬೆ ಆಟದ ಭೀಮವ್ವ ಕೂಡ ಕೊಪ್ಪಳ ಜಿಲ್ಲೆಯವರೇ ಆಗಿದ್ದಾರೆ. ಇಂಥ ನೆಲಮೂಲದ ಕಲೆಗಳಿಗೆ ಪ್ರೋತ್ಸಾಹ ಸಿಕ್ಕಾಗ ಮಾತ್ರ ಅದಕ್ಕೊಂದು ವಿಶೇಷ ಗೌರವ. ಕೊಪ್ಪಳ ಜಿಲ್ಲೆಯ ಜನರಿಗೆ ಈ ವಿಡಿಯೋ ತಲುಪಿಸಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ.